ಪೆನ್ಡ್ರೈವ್ ಚಕ್ರವ್ಯೂಹದಲ್ಲಿ ಸಿಲುಕಿದ ಅಪ್ಪ ಮಗ ರೇವಣ್ಣ ಪ್ರಜ್ವಲ್. ರೇವಣ್ಣಗೆ ಒಂದ್ ಕಡೆ ಮಹಾ ಸಂಕಷ್ಟ ಎದುರಾಗ್ತಾ ಇದೆ. ಬಂಧನಕ್ಕೆ ಹೆದರಿ ವಿದೇಶಕ್ಕೆ ಪರಾರಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಎಚ್.ಡಿ. ರೇವಣ್ಣ ವಿರುದ್ಧ ಇದೀಗ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಎಚ್.ಡಿ. ರೇವಣ್ಣಗೆ ಲುಕ್ಔಟ್ ನೋಟಿಸ್. ಯಾವುದೇ ಕ್ಷಣದಲ್ಲಿ ಬಂಧನ ಸಾಧ್ಯತೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ. ಇಬ್ಬರ ವಿರುದ್ಧವೂ ಒಂದರ ಮೇಲೊಂದು ಕೇಸ್ ದಾಖಲಾಗ್ತಿದ್ದು ದಿನೇ ದಿನೇ ಸಂಕಷ್ಟ ಹೆಚ್ಚಾಗಿದೆ. ದೇಶಾದ್ಯಂತ ಪೆನ್ಡ್ರೈವ್ ಸುದ್ದಿ ಕೋಲಾಹಲವನ್ನ ಸೃಷ್ಟಿಸುತ್ತಿದ್ದಂತೆ ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಭಾರತಕ್ಕೆ ಕಾಲಿಟ್ಟ ಕೂಡಲೇ ಅರೆಸ್ಟ್ ಮಾಡಲು ಸಿದ್ಧತೆ ನಡೆಸಿದೆ. ಮಗನಿಗೆ ನೋಟಿಸ್ ನೀಡಿದ ಬಳಿಕ ಈಗ ರೇವಣ್ಣಗೂ ಲುಕ್ಔಟ್ ನೋಟಿಸ್ ಅನ್ನ ನೀಡಲಾಗಿದೆ. ಭಾರತ ಬಿಟ್ಟು ಹೋಗದಂತೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಮೊದಲು ಲೈಂಗಿಕ ದೌರ್ಜನ್ಯದಡಿ ಕೇಸ್ ದಾಖಲಾಗಿದ್ದು ಹಾಸನದ ಹೊಳೆನರಸೀಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಎರಡನೆಯದ್ದು ಅತ್ಯಾಚಾರ ಆರೋಪದಡಿ ಪ್ರಕರಣವಾಗಿದ್ದರೆ ಬೆಂಗಳೂರಿನ ಸಿಐಡಿ ಠಾಣೆಯಲ್ಲಿ ದಾಖಲಾದ ಕೇಸ್ ಇದು. ಮೂರನೆಯದ್ದು ಅಪಹರಣ ಪ್ರಕರಣ, ಮೈಸೂರಿನ ಕೆಆರ್ ಠಾಣೆಯಲ್ಲಿ ದಾಖಲಾದ ಕೇಸ್ ಇದು. ಸದ್ಯ 3 ಪ್ರಕರಣದ ತನಿಖೆ ಎಸ್ಐಟಿಗೆ ವರ್ಗಾವಣೆಯಾಗಿದ್ದು ಎಸ್ಐಟಿ ಅಧಿಕಾರಿಗಳು ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಆರೋಪಿಯಾಗಿದ್ರೆ ಇನ್ನೆರಡು ಕೇಸ್ನಲ್ಲಿ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಾದ ಬಳಿಕ ಇಬ್ಬರು ನಾಪತ್ತೆಯಾಗಿದ್ದಾರೆ. ಹಾಗಾಗಿಯೇ ಇಬ್ಬರ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಹಲವು ತಂಡಗಳಾಗಿ ಎಸ್ಐಟಿ ಹುಡುಕಾಟವನ್ನ ನಡೆಸ್ತಾ ಇದೆ. ಅಪ್ಪ ಮಗನಿಗೆ ಸಾಲು ಸಾಲು ದೂರುಗಳ ಕಂಟಕ ಬೆನ್ನೇರಿದ್ದು ಯಾವುದೇ ಕ್ಷಣದಲ್ಲಿ ಬಂಧನವಾಗುವ ಸಾಧ್ಯತೆ ಇದೆ. ಹೀಗಾಗಿ ಇಬ್ಬರು ನಾಪತ್ತೆಯಾಗಿದ್ದು ಎಸ್ಐಟಿ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆ ಒಂದು ಪೆನ್ ಡ್ರೈವ್ ರೇವಣ್ಣ ಕುಟುಂಬದ ಮಾನ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕಿದೆ. ಅಪ್ಪ ಮಗನನ್ನ ಸಮಾಜದ ಕಟಕಟಿಯಲ್ಲಿ ಬೆತ್ತಲಾಗಿ ನಿಲ್ಲಿಸಿದೆ. ಹಾಗಾದ್ರೆ ರೇವಣ್ಣ ಕುಟುಂಬದ ವಿರುದ್ಧ ದಾಖಲಾದ ಕೇಸ್ಗಳು ಯಾವುವು? ಇಬ್ಬರ ವಿರುದ್ಧ ಕೇಳಿ ಬಂದಂತಹ ಆರೋಪಗಳಾದ್ರೂ ಏನು ಅಂತ ತೋರಿಸ್ತಾ ಹೋಗ್ತೀವಿ ನೋಡಿ. ಅವರು ದೊಡ್ಡಗೌಡ್ರು. ರಾಜ್ಯದಿಂದ ಪ್ರಧಾನಿ ಗದ್ದುಗೆ ಏರಿದ ಏಕೈಕ ನಾಯಕ. ಕರುನಾಡಲ್ಲಿ ದೊಡ್ಡಗೌಡ್ರನ್ನ ಕಂಡ್ರೆ ಜನ ತಲೆಬಾಗ್ತಾರೆ, ಗೌರವಿಸ್ತಾರೆ. ದುರಂತ ಅಂದ್ರೆ ಇಂಥ ದೊಡ್ಡಗೌಡರ ಕುಟುಂಬದ ಮರ್ಯಾದೆಯನ್ನ ಅವರ ಪುತ್ರ ಹಾಗೂ ಮೊಮ್ಮಗ ಇವತ್ತು ಬೀದಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ರೇವಣ್ಣ ಕುಟುಂಬದ ವಿರುದ್ಧ 3 ಕೇಸ್. ನಿಜ, ರೇವಣ್ಣ ಕುಟುಂಬದ ವಿರುದ್ಧ ದಾಖಲಾಗಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕೇಸ್. ಅಷ್ಟಕ್ಕೂ ಆ ಕೇಸ್ಗಳು ಯಾವುವು ಅಂತಾನೆ ತೋರಿಸ್ತೀವಿ ನೋಡಿ. ಏಪ್ರಿಲ್ 28ರಂದು ರೇವಣ್ಣ ಕುಟುಂಬದ ವಿರುದ್ಧ ಹಾಸನದ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಮೊದಲ ಕೇಸ್ ದಾಖಲಾಯಿತು. ರೇವಣ್ಣ ಮನೆಯ ಕೆಲಸದಾಕೆ ದೂರು ನೀಡಿದ್ದಾರೆ. ಭವಾನಿ ಇಲ್ಲದಿದ್ದಾಗ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು. ಪುತ್ರ ಪ್ರಜ್ವಲ್ ನಾನು ಅಡಿಗೆ ಮನೆಯಲ್ಲಿದ್ದಾಗ ನನ್ನ ಮೈ ಕೈ ಮುಟ್ಟಿ ಹೊಟ್ಟೆಯನ್ನ ಚಿವುಡ್ತಿದ್ರು ಅಂತ ಆರೋಪಿಸಿದ್ದಾರೆ. ಎಸ್ಐಟಿ ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇದೆ. ಇನ್ನು ಮೇ 1ರಂದು ಬೆಂಗಳೂರಿನ ಸಿಐಡಿ ಸೈಬರ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ 2ನೇ ಕೇಸ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಬೆದರಿಕೆ ಹಾಕಿರೋದಾಗಿ ಖುದ್ದು ಹಾಸನ ಜನಪ್ರತಿನಿಧಿಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪಿಸಿದ್ದಾರೆ. ಸೆಕ್ಷನ್ 376(2) ಅಂದ್ರೆ ನಿರಂತರ ಅತ್ಯಾಚಾರ ಎಸಗಿರುವ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಇನ್ನು ಮೇ 2ರಂದು ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ 3ನೇ ಕೇಸ್ ದಾಖಲಾಗಿದೆ. ರೇವಣ್ಣ ಮನೆ ಕೆಲಸದಾಕೆಯ ಪುತ್ರ ತನ್ನ ತಾಯಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಬಳಿಕ ಅಪಹರಣ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಈ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಹಾಗೂ ಭವಾನಿ ರೇವಣ್ಣ ಸಂಬಂಧಿ ಸತೀಶ್ ಬಾಬು ಆರೋಪಿಗಳು. ನೆನಪಿರಲಿ, ಇದಿಷ್ಟು ರೇವಣ್ಣ ಕುಟುಂಬದ ವಿರುದ್ಧ ದಾಖಲಾದ ಈವರೆಗಿನ ಕೇಸ್ಗಳಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.